ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಎಲ್ಲರಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶೇಷವಾಗಿ ಇವತ್ತಿನ ದಿವಸ ಆರಂಭಿಸಿ 9 ದಿನ ಪರ್ಯಂತರೂ ಕೂಡ ಆ ದೇವಿಯನ್ನು ಆರಾಧನೆ ಮಾಡುವ ಮೂಲಕವಾಗಿ ಆ ದೇವಿಯ ಆಶೀರ್ವಾದದ ಕೃಪೆಗೆ ಪಾತ್ರರಾಗಬಹುದು. ಕಾರಣ ಏನಂತಂದರೆ ಕಲವು ದುರ್ಗಾ ವಿನಾಯಕ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ವಿಶೇಷವಾಗಿ ಆ ದೇವಿಯನ್ನು ಆರಾಧನೆ ಮಾಡೋದರಿಂದ ನಮಗೆ ಅಭಿವೃದ್ಧಿಯನ್ನು ಭಗವತಿ ತಾಯಿಯು ನಮಗೆ ಕೊಡ್ತಾಳೆ. ಹಾಗಾಗಿ ನಮಗೆ ವರ್ಷದಲ್ಲಿ ನವರಾತ್ರಿಯ ಪರ್ವಕಾಲ ಅಂತ ಹೇಳ್ತೀವಿ. ಅಂದರೆ 9 ದಿನವೂ ಕೂಡ ಆ ದೇವಿಯ ಪರ್ವಕಾಲಗಳಾಗಿರುತ್ತೆ. ಹಾಗಾಗಿ ಆ ದೇವಿಯು ನಮಗೆ ಒಂದೊಂದು ದಿನ ಒಂದೊಂದು ಸ್ವರೂಪವನ್ನು ನಮಗೆ ಅನುಗ್ರಹ ಮಾಡ್ತಾಳೆ, ಒಂದೊಂದು ಸ್ವರೂಪವನ್ನು ತಾಳಿ ಅನುಗ್ರಹವನ್ನು ಮಾಡ್ತಾಳೆ. ಪ್ರಥಮಂ ಶೈಲಪುತ್ರಿ ದ್ವಿತೀಯಂ ಬ್ರಹ್ಮಚಾರಿ ತೃತೀಯಂ ಚಂದ್ರಗಂಠೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯನೇತಿ ಸಪ್ತಮಂ ಕಾಲರಾತ್ರಿ ಚ ಮಹಾಗೌರಿ ಚಿತಾಷ್ಟಮಂ ನವಮಂ ದೇವದೂತಿ ಚ ನವದುರ್ಗಾ ಪ್ರಕೀರ್ತಿತಾ ಎಂಬುದಾಗಿ. ಹಾಗಾಗಿ ಇವತ್ತಿನ ದಿನವಾಗಿ ವಿಶೇಷವಾಗಿ ಶೈಲಪುತ್ರಿಯ ಮಹತ್ವವನ್ನು ತಾಳ್ತಾಳೆ. ಶೈಲಪುತ್ರಿ ಅಂದರೆ ಪರ್ವತ ರಾಜನುಗಳಂತಹ ಶೈಲಪುತ್ರಿ ಆಗಿರ್ತಾಳೆ. ಹಾಗಾಗಿ ಅವಳಿಗೆ ಸತೀದೇವಿ ಎಂಬುದಾಗಿ ಕೂಡ ಹೆಸರಿರುತ್ತೆ. ಆ ಸತೀದೇವಿಯು ಆ ಒಂದು ತನ್ನ ಗಂಡನನ್ನು ತನ್ನ ತಂದೆಯು ಅವಮಾನವನ್ನು ಮಾಡಿದಾಗ ಅವಳು ಆ ಒಂದು ಯಜ್ಞಕುಂಡದಲ್ಲಿ ಬೀಳ್ತಾಳೆ. ಯಜ್ಞಕುಂಡದಲ್ಲಿ ಬಿದ್ದಾಗ ಪುನಃ ಮರುಜನ್ಮದಲ್ಲಿ ಅವಳು ಸತೀದೇವಿಯಾಗಿ ಆ ಒಂದು ಅವತಾರವನ್ನು ತಾಳ್ತಾಳೆ. ಆಗ ಪುನಃ ಅವಳು ಕಾಡಿಗೆ ಹೋಗಿ 16 ವರ್ಷ ತಪಸ್ಸನ್ನು ಮಾಡಿ ಆ ಶಿವನನ್ನು ಒಲಿಸಿಕೊಂಡು ಪುನಃ ಆ ಒಂದು ಮದುವೆ ಆಗ್ತಾಳೆ. ಹಾಗಾಗಿ ಅವಳಿಗೆ ಶೈಲಪುತ್ರಿ ಎಂಬುದಾಗಿ ಅವತಾರವನ್ನು ತಾಳಿ ಆ ಶಿವನನ್ನು ವರಿಸಿಕೊಳ್ತಾಳೆ. ಹಾಗಾಗಿ ಆ ಒಂದು ವಿಶೇಷವಾಗಿ ಆ ಒಂದು ಶೈಲಪುತ್ರಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ ನಮಗೆ ದೀರ್ಘಪೂರ್ಣ ಆಯುಷ್ಯವನ್ನು ಕೂಡ